ಕದ್ದು ಸಿನಿಮಾಗೆ ಹೋಗಿದ್ದು ಅಥವಾ ಯಾರ್ದೋ ಮನೆ ತೋಟದಲ್ಲಿ ಮಾವಿನ ಹಣ್ಣು ಕೀಳಿದ್ದು ಈ ತರದ ಕೆಲವೊಂದು ರಸವತ್ತಾದ ಕಥೆಗಳಿರುತ್ತೆ ಬಾಲ್ಯ ಅಂತ ತುಂಬಾ ಬಂದಾಗ. ಸಣ್ಣದಿಂದ ಅದು ತುಂಬಾ ಊರ್ ಕಡೆ ಇರ್ತದೆ. ಅಂತಂದ್ರೆ ಕೇಳ್ಬೇಕಾ? ಹೌದು. ಅಂದ್ರೆ ಆ ಗ್ಯಾಂಗೇ ಇರುತ್ತೆ ಅದೊಂದು ಮಜಾ ಇಲ್ಲ, ಅಂತ. ಸಣ್ಣದಿರುವಾಗ ನಮಗೆ ಒಂದು ನೆರೆಕೆರೆಲ್ಲ ಒಟ್ಟಾಗಿ ಹೋಗುದು, ಏನಾದ್ರು ಒಂದು ಅಡ್ವೆಂಚರ್ ಮಾಡ್ಬೇಕು. ಅಲ್ಲ, ಒಟ್ಟಾರೆ ಇದು ಎಲ್ಲರ ಲೈಫಲ್ಲೂ ಇರುತ್ತೆ ಆಯ್ತಾ. ಬಟ್ ಏನಾಗತ್ತೆ ಅಂತಂದ್ರೆ ನಾರ್ಮಲ್ ಜನ ಅದನ್ನ ನಾರ್ಮಲ್ ಆಗಿ ನಾವು ತಗೊಂಡಿರ್ತೀವಿ. ಬಟ್ ನೀವು ಈಗ ಸ್ಪೀಕರ್ ಲೈಫು ಹಿಂಗಿತ್ತು ಬಾಲ್ಯದಲ್ಲಿ ಅನ್ನೋದು ಒಂದು ಕುತೂಹಲ ಕೂಡ ತುಂಬಾ ಜನಕ್ಕೆ. ಅದಕ್ಕೆ ನಾನು ಕೇಳ್ತಾ ಇರೋದು. ನಮ್ಮ ನೆರೆಕೆರೆದ ಟೀಮ್ ಇತ್ತು ಸಣ್ಣದಿರುವಾಗ. ಹಾ, ಹಾ. ಹೈಸ್ಕೂಲ್ ಕಾಲೇಜ್ ಬಂದ ಕಾಲೇಜ್ ಒಂದು ಟೀಮ್ ಇತ್ತು ನಮಗೆ. ಸಣ್ಣದಿರುವಾಗ ನಮಗೆ ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಈಗ ಕನ್ನಡದಲ್ಲಿ ಏನಾಗ್ತದೆ ಗೊತ್ತಿಲ್ಲ ನಮಗೆ, ಈ ಊರ ಬೊಗರಿ ಸಿಗ್ತದೆ ಸ್ಮಾಲ್. ಹಾ. ಈಗ ದೊಡ್ಡದು ಬರ್ತದೆ. Okay, okay. ಯಾವುದು ಬುಗ್ರಿ ಹಣ್ಣು. ಬೊಗರಿಯನ್ನು. ಇಲ್ಲಿ ಎಲ್ಲ ದೊಡ್ಡದಲ್ಲಿ ಸಣ್ಣ, ನಮ್ಮಲ್ಲಿ ಸಣ್ಣದು ಬರ್ತಾ ಇತ್ತು. ಇಟ್ಸ್ ವೆರಿ ಟೇಸ್ಟಿ. ಹಾ, ಹಾ, ಹಾ. ಅದು ನಿಮ್ಗೆ ಗೊತ್ತೇನಂತ ಗೊತ್ತಿಲ್ಲ. ಗೊತ್ತು, ಮರ ಅಲ್ವಾ ಅದ್ರದ್ದು? ಮರದಿದೆ, Okay. ಸಣ್ಣ ಭಾಳ ಟೇಸ್ಟ್. ಅದನ್ನ ಹೆಕ್ಕಕ್ ಹೋಗೋದು. ಅದು ಬೆಳಿಗ್ಗೆ ಪಕ್ಕದ ಮನೆಯವ್ರ ಇದಲ್ಲ, ಹ್ಮ್. ಅವ್ರು ಹೇಳುವ ಮುಂಚೆ ನಾವು ಎಕ್ಕಿ ಬರಬೇಕು. ಇಲ್ಲ ಸಿಕ್ಕಾಕೋತಿದ್ವಿ 5:30 ಗಂಟೆಗೆಲ್ಲ ನಾವು ಹೋಗ್ತಾ ಇದ್ವಿ ಅಂತ ಹೇಳಿ ಕದಿಯೋಕೆ. ಅಲ್ಲಿಂದ ನನಗೂ ತಗೊಳ್ಳಿ. ನೆನಪಿದೆ, ಮಾವಿನ ಮಿಡಿ ಹೆಕ್ಕಕ್ಕೆ ಅಂತ ನಾವು ಕೂಡ ಹಂಗೆ ಹೋಗ್ತಾ ಇದ್ವಿ. ಅವ್ರು ಹೇಳಕ್ಕಿಂತ ಮುಂಚೆ ಹೋಗಿ ಹೆಕ್ಕೊಂಡು ಇಲ್ಲದ್ರೆ ಬರೋದು. ನಮ್ಗೆ ಜೋರು ಮಾಡ್ತಾರೆ ಹೌದು, ಹೌದು. ಇದರಲ್ಲಿ ಹ್ಮ್, ಹ್ಮ್. ಸಣ್ಣದಿರುವಾಗ. ನಮ್ಮ ನೆಕ್ಸ್ಟ್ ಮತ್ತೆ ಅವರು ಬೆಳಿಗ್ಗೆ ಆಕ್ಚುಲಿ ನಾವು ಮತ್ತೆ ನಮ್ಗೆ ಆರಾಮದಲ್ಲಿ ಕೊಡ್ತಾ ಇದ್ರು ಅವರು. ಹೌದು. ಹಾಗೆ ನಮ್ದು ಒಂದು ಏನೊಂದು ಆಸಕ್ತಿ ಮತ್ತೆ ಅಡ್ವೆಂಚರ್ ಏನಾದೊಂದು ಅದು ಆಗ್ಬೇಕಾದ್ರೆ ರುಚಿ ಜಾಸ್ತಿ ರುಚಿ ಇರುತ್ತೆ. ಜಾಸ್ತಿ ಅಂತ ಹೇಳಿ. ಹ್ಮ್. ಅಥವಾ ಈ ಮಾವಿನಕಾಯಿ ಮರಕ್ಕೆ ಈಗೆಲ್ಲ ಕಲ್ಲು. ಕಾಣುದೇ ಇಲ್ಲ. ಆಗ ಎಷ್ಟು ಹೈಟಿಗೆ ನಾವು ಕಲ್ಲು ಬಿಸಾಡ್ತಿದ್ದೆವು. ಹಾ. ಆ ಮಾವಿನಕಾಯಿನ ಕೆಳಗೆ ಬೀಳುವಂತ ವಿಚಾರ ಏನಿತ್ತು. ಹ್ಮ್, ಹ್ಮ್. ಇಂಥ ಬೇರೆ ಬೇರೆ ಇದರಲ್ಲಿ ಬಹಳ ಸಿನಿಮಾ ಕಡೆ ನಿಮ್ಗೆ ಆಸಕ್ತಿ ಇತ್ತಾ ನೋಡೋದು? ಸಿನಿಮಾಗಳ ಸ್ಟಾರ್ಟಿಂಗ್ ನೋಡ್ತಾ ಹಾಡ್ ಇದ್ದೆವು. ಕೇಳೋದು ಈ ತರ? ಮತ್ತೆ ಮತ್ತೆ ಕಡಿಮೆ ಆಯಿತು. ನಾನು ಈ ಆಕ್ಟಿವಿಟೀಸ್ ಹೋದ ತಕ್ಷಣ ಎಲ್ಲ ಕಡಿಮೆ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋದರೆ 4-5 ಜನ ಇದಕ್ಕೆ, ನಾನು ಅರ್ಧ ಗಂಟೆ ಹೇಳ್ತಿದ್ದೆ, ಬೇರೆ ಕೆಲಸ ಇಲ್ವ 3 ಗಂಟೆ ಇದನ್ನು ಇಲ್ಲಿ ನೋಡ್ಲಿಕ್ಕೆ ನಮಗೆ ಇದ್ರ ಅಂತೇಳಿ. ಬದಲು ಯಾರಿಗೋ compromise ಅದು ಮಾಡಿಸ್ಬೋದು. ಎಲ್ಲಿ ನಮ್ಗೇನು ಬೇರೆ ಕೆಲಸ ಮಾಡ್ಬೋದು ಅಂತೇಳಿ ನಾನು ಎದ್ದುವರೆಗೆ ಹಾ. ನಾವು ಹೋಗ್ತಿದ್ದೆವು. ಜಾಸ್ತಿ ಹೊತ್ತು ಕೂತ್ಕೊಂಡಿದ್ದೇವೆ. ಮತ್ತೆ 3 ಗಂಟೆ ಪೇಷನ್ಸ್ ಆಗಿ ನೋಡಕ್ ಆಗ್ತಿರ್ಲಿಲ್ಲ ನಿಮ್ಗೆ? ನಮಗೆ ಇದೇ ಇಲ್ಲ, ಯಾಕೆ ಸುಮ್ಮನೆ 3 ಗಂಟೆ ಇಲ್ಲಿ ಕೂತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದು. ಟೈಮ್ ವೇಸ್ಟ್ ಮಾಡೋದು ಅಂತೇಳಿ. ಮತ್ತು ನಾವು ಆಗ ಸ್ಟ್ರೈಕ್ ಕಾಲ್ ಫಾರ್ಮ್ ಮಾಡ್ತಿದ್ದೆವು. ಹಾ, ಹಾ, ಹಾ. ಮತ್ತೆ ನಾನೊಂದು ಸ್ಟ್ರೈಕ್ ಕಾಲ್ ಫಾರ್ಮ್ ಬಂದ್ ಮಾಡಿದ್ದೆ. ಯಾಕೆಂದರೆ ನಾವು ನಗರದಿಂದ ಯೂನಿವರ್ಸಿಟಿಗೆ 20 ಕಿಲೋಮೀಟರ್ ಇದೆ ಹೋಗ್ಲಿಕ್ಕೆ. ಹ್ಮ್, ಹ್ಮ್. ನಾವಿಲ್ಲಿ ಸ್ಟ್ರೈಕ್ ಕಾಲೇಜ್ ಬಂದ್ ಮಾಡಿ ಸ್ಟ್ರೈಕ್ ಮಾಡಿ ನೀವು ಯೂನಿವರ್ಸಿಟಿಗೆ ಬನ್ನಿ ಅಂತ ಹೇಳಿದರೆ ಒಂದು ಸ್ಟೂಡೆಂಟ್ ಬರೋದು, ಇವರೆಲ್ಲ ಪಿಕ್ಚರಿಗೆ ಹೋಗೋದು. ನಾನು ಹೇಳಿದೆ, ನಾವು ಸ್ಟ್ರೈಕ್ ಮಾಡಿ ನೀವು ಹೋಗಿ ಪಿಕ್ಚರ್ ಕೂತ್ಕೊಳ್ಳೋ ಬದಲು ನಾವು ಸ್ಟ್ರೈಕೇ ಕ್ಯಾನ್ಸಲ್ ಮಾಡಿದ್ದೆ ಮತ್ತೆ ಓ. ಇದಕ್ಕೆ. ನೀವು ಮಾತ್ರ ಹೋಗ್ತಿರ್ಲಿಲ್ಲ? ಇಲ್ಲ ಅಲ್ಲ, ನಾನು ಹೋಗ್ದೆ, ನಾವು ಯೂನಿವರ್ಸಿಟಿಗೆ ಅಲ್ಲ, ಹೋಗ್ಬೇಕಲ್ಲ. ಯಾವತ್ತು ಸಿನಿಮಾ ಅಂತ ಕ್ರೇಜ್ ಅಲ್ಲಿ ಹೋಗಿದ್ ಕಡಿಮೆನಾ? ಕ್ರೇಜ್ ನೋಡಿ ಕಡಿಮೆ ಹೋಗಲಿಲ್ಲ ಅಂತ ಇಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಮೂವೀಸ್ಗಳನ್ನು ತುಂಬಾ ಹೋಗಿದ್ದೆ. ಕಾಡಿರೋ ಮೂವಿ ಯಾವ್ದು ನಿಮ್ಗೆ ಇಷ್ಟ ಆಗಿ? ಒಂದು ಯಾವುದು ನನಗೆ ನೆನಪಬಹುದು, ಒಂದು ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಒಂದು ಇದಿತ್ತು, ಎಂತ ಬಗ್ಗಿ ಕಾರಿದೊಂದು, ಅದು ನಿಮ್ಗೆ ಅದು ಈಗ್ಲೂ ಕಾಡುತ್ತೆ ಆ ಸಿನಿಮಾ? ಅದು ನೆನಪಿಗೆ ಬರ್ತದೆ, ಏನೊಂದು ಇದೆ. ಓಕೆ. ಹಾ. ಆವಾಗ ಅಂದ್ರೆ ಮಲಯಾಳ ಸಿನಿಮಾಗಳ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತ ನಿಮ್ಮ ಭಾಗದಲ್ಲಿ ಉಳ್ಳಾಲಾಗಿದ್ದಕ್ಕೆ? ಇಲ್ಲ ಇಲ್ಲ ಇಲ್ಲ, ಕನ್ನಡ ಜಾಸ್ತಿ ಇತ್ತು. ಯಾಕೆ ನಮ್ಮ ಮನೆಯವರು ಸೀನಿಯರ್ಸ್ ಎಲ್ಲ ಹೋಗುವಾಗ ಇದ್ದಾರೆ ನರಕರವರೆಲ್ಲ, ನಾವು ಕೂಡ ಸಣ್ಣದ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಬೇರೆ ಬೇರೆ ಮೂವಿಗೆ. ಸರ್ಕಸ್ಗಳು ಬರೋದು? ಸರ್ಕಸ್ ಪರ್ಮನೆಂಟ್ ಅಲ್ಲ, ಅದೊಂದು ಆಕ್ಟ್ ಒಮ್ಮೆ ಅಲ್ಲ, ಅದು ಕಂಟಿನ್ಯೂಸ್ ನಾಟಕಗಳು, ತುಳು ನಾಟಕಗಳು. ಆಗ ನಾಟಕ ಕಡಿಮೆ, ಆಗ ಹರಿಕತೆ, ಯಕ್ಷಗಾನ, ಸೈಕಲ್ ಬ್ಯಾಲೆನ್ಸ್ ಜೋರಿತ್ತು ಅವಾಗ. ಯಕ್ಷಗಾನ ಎಲ್ಲ ನೋಡ್ತಾ ಇದ್ರಿ? ಆವಾಗ ಹೋಗ್ತಿದ್ದೆ, ನಮ್ಮ ನೆರೆಕರ ಜೊತೆ ಹೋಗ್ತಿದ್ದೆ. ಯಾಕೆಂತ ಹೇಳಿದ್ರೆ ನಾನು ನನ್ನ ತಂದೆ, ನಾನು ಹೇಳಿದೆ ತಾಯಿ, ನನ್ನ ತಂದೆ ಜೋರು ಮಾಡ್ತಿದ್ರು ಕೂಡ ನನ್ನ ತಾಯಿ ಹಿಂದಿನ ಬಾಗಿಲಿಂದ ನಮ್ಮ ನೆರೆಕರ ಆದಕ್ಕ ಯಮುನಕ್ಕ ಜೊತೆಯಲ್ಲಿ ಎಲ್ಲ ರಾತ್ರಿ ಹೊತ್ತು ಕಲಿಸ್ತಾ ಇದ್ರು ಅವರು. ನಾವು ನೆರೆಕೆರೆ ಹುಡುಗರೆಲ್ಲೋ ಜೊತೆಯಲ್ಲಿ ಹೋಗುದು ಅಲ್ಲಿ ಯಕ್ಷಗಾನಕ್ಕೆ, ಸೈಕಲ್ ಅದಕ್ಕೆ. ಅವರು ಹೋಗಿ ನಮ್ಮ ಭೂತದ ಕತೆ, ಆ ಕತೆ, ಈ ಕತೆ ಎಲ್ಲ ನಮಗೆ ಅವತ್ತವರು ಹೇಳುದಿತ್ತು ಇದಕ್ಕೆ. ಮತ್ತೆ ಯಾವುದೇ ಕಾರ್ಯಕ್ರಮ ಬರಲಿ, ಅದು ನಮ್ಮ ರಂಜಾನ್ ಹಬ್ಬ ಬರಲಿ, ಕೃಷ್ಣಾಷ್ಟಮಿ ಬರಲಿ, ದಸರಾ ಇರಲಿ, ಕ್ರಿಸ್ಮಸ್ ಇರಲಿ, ನಾವು ನಮ್ಮ ಯಂಗ್ಸ್ಟರ್ಸ್ ನಮ್ಮ ಆಚರಣೆ ಬೇರೆ. ನಮ್ಮದೇ ಒಂದು ಎಲ್ಲ ಜಾತಿಯ ಮಕ್ಕಳು ಸೇರಿಕೊಂಡು ನಮ್ಮ ಒಂದು ಫಂಕ್ಷನೇ ಬೇರೆ ಇತ್ತು ನಮ್ಮಷ್ಟಕ್ಕೆ ಇದರಲ್ಲಿ. ಅದೇ ಅಂದ್ರೆ ನೀವು ಹೇಳ್ತಾ ಇದ್ರಿ ಈಗ ಕೃಷ್ಣಾಷ್ಟಮಿ, ರಂಜಾನ್ ಎಲ್ಲ ಕೂಡ, ಅಂದ್ರೆ ನೀವು ಎಲ್ಲ ಅಂದ್ರೆ ಈಗ ಹಿಂದೂ ಹಬ್ಬಗಳಾಗ್ಲಿ ಮುಸ್ಲಿಂ ಹಬ್ಬಗಳಾಗ್ಲಿ ಯಾವ್ದನ್ನು ಕೂಡ ಭೇದ ಭಾವ ಮಾಡಲ್ಲ, ಎಲ್ಲವನ್ನೂ ಆಚರಿಸ್ತೀರಿ. ಈಗ ಕುಂಭಮೇಳಕ್ಕೂ ಹೋಗ್ ಬಂದ್ರಿ, ಆಮೇಲೆ ನಿಮ್ಮ ಒಂದು ಜಾಗ ಇತ್ತು ಪುಣಚದಲ್ಲಿ, ಸೊ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ, ಎಷ್ಟು ಜನಕ್ಕಿದು ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಅಲ್ಲಿ ನಾಗಬನ ಇದೆ ಅಂತ ಒಂದು ಕಾಣಿಸುತ್ತೆ ಆ ಪ್ರಶ್ನೆಯಲ್ಲಿ. ಸೊ ಆ ನಾಗಬನಕ್ಕೆ ನೀವು ನಿಮ್ಮ ಜಾಗವನ್ನ ಬಿಟ್ಕೊಡ್ತೀರಾ? ಅಂದ್ರೆ ಆ ಒಂದು ಭಕ್ತಿ, ನಾಗನ ಮೇಲಿನ ಭಕ್ತಿ, ಇದೆಲ್ಲ ಸೌತ್ ಕೆನರಾ ಭಾಗದಲ್ಲಿ ತುಂಬಾ ನಂಬುವಂತ ದೇವರು ದೈವಗಳು ಎಲ್ಲ ತುಂಬಾ ನಂಬಿಕೆ. ಸೊ ನಿಮ್ಗೆ ಅಷ್ಟೇ ನಂಬಿಕೆ ಹೇಗೆ ಹುಟ್ಟುತ್ತದು? ನೋಡಿ, ಇದೆಲ್ಲ ನಾವು ಸಣ್ಣದಿಂದ ಕಲ್ಚರ್ ಮತ್ತು ಸಂಸ್ಕೃತಿ ನಾವು ಸೇರಿಕೊಂಡು ಬಂದವು, ಸಣ್ಣದಿಂದ ನೋಡಿಕೊಂಡು. ನಾನು ಈ ನಾಗಬನಕ್ಕೆ ಸಂಬಂಧಪಟ್ಟ ನನಗೆ ಸಡನ್ ಹೇಗೆ ಸ್ಟ್ರೈಕ್ ಆಯ್ತು ಅಂತ ಹೇಳಿದರೆ,
ನಾವು ಸಣ್ಣದಿರುವಾಗ 1 ತಿಂಗಳು ರಜೆ ಇರ್ತದೆ ಸರ್ ರಜೆ. ಆಗ ನಾವು ಹೋಗುದು ನಮ್ಮ ವಿಟ್ಲಕ್ಕೆ. ಯಾಕೆ ನಮ್ಮ ತೋಟ ಅಂಗಡಿ ಇದೆಲ್ಲ ಕೂಡ ಅಲ್ಲಿದ್ದದ್ದು, ನನ್ನ ತಂದೆಯವ್ರದ್ದು ಇದರಲ್ಲಿ. ಆಗ ನಾವು ಈ ಅಂಗಡಿಯಲ್ಲಿ ಅಲ್ಲಿ ನಾವು ಕಸನ್ಸ್ ಎಲ್ಲ ಕಸನ್ಸ್ ಅಲ್ಲಿಗೆ ಬರ್ತಾರೆ. ಅವಾಗ ಅಲ್ಲಿ ಅದ ಒಳಗೆ ಕ್ಯಾಂಟೀನ್ ಎಲ್ಲ ಅಲ್ಲೇ ಇರ್ತದೆ. ಅವತ್ತಿನ ಕಾಲದಲ್ಲಿ ಅದೊಂದು ಸೂಪರ್ ಮಾರ್ಕೆಟ್ ಇರ್ತಾರ, ಎಲ್ಲ ಕೂಡ ಒಂದೇ ಬಿಲ್ಡಿಂಗ್ನಲ್ಲಿ. ಅಲ್ಲಿ ರೇಷನ್ ಅಂಗಡಿ, ಗ್ರೋಸರಿ ಅಂಗಡಿ, ಟೈಲರ್ ಅಂಗಡಿ, ಟೆಕ್ಸ್ಟೈಲ್ ಅಂದ್ರೆ ಹಳ್ಳಿಯಲ್ಲಿ ಇರುವುದಿಲ್ಲಲ್ಲ. ಟೆಕ್ಸ್ಟೈಲ್ ಅಂಗಡಿ, ಮತ್ತೆ ಬೀಡಿದ ಬ್ರಂಚ್, ನಮ್ದು ಬಸ್, ನಮ್ದು ಲಾರಿ, ಆ ಊರಿಗೆ ದಟ್ ವಾಸ್ ದ ಮೇನ್. ಸೊ ಬಟ್ಟೆ ಬೇಕಾದ್ರೆ ಅಲ್ಲಿ ಬರ್ತಾ ಇದ್ರು, ಟೈಲರ್ ಎಲ್ಲ ಇರ್ತಿದ್ರು. ಮತ್ತೆ ನಾವು ಅಡಿಕೆ ತಗೊಳ್ಳೋದು, ಅವತ್ತಿನ ಮಿನಿ ಮಾಲ್ ತರ ಕ್ಯಾಶು ತಗೊಳ್ಳೋದು ಎಲ್ಲ ಅಲ್ಲಿ. ನನ್ನ ತಂದೆಯ ಬ್ರದರ್ಸ್ ಇದ್ರು. ಅದರಿಂದ ನಮ್ದು ಅಲ್ಲಿ ಬೇರೆ ಬೇರೆ ಕಡೆ ತೋಟ ಇತ್ತು. ನಮ್ದು ಈಗ ನಮಗೆ ಸಿಕ್ಕಿದಂಥ ತೋಟ ಅದೊಂದು 3-4 ಕಿಲೋಮೀಟರ್ ದೂರ ಇದೆ. ಸೊ ಆಗ ಅದು ಫ್ಯಾಮಿಲಿ ಆಗಿತ್ತು. ಈಗ ಡಿವೈಡ್ ಆಗಿದೆ, ನಮಗೆ ಬಂದಿದೆ. ನಾವು ಬೆಳಿಗ್ಗೆ ಎದ್ದು ನಮ್ಮ ಅಲ್ಲಿ ಗೋವುಗಳಿತ್ತು, ಒಂದು 10 ಗೋವುಗಳು. ಇದನ್ನೆಲ್ಲ ಸ್ಟಾಫ್ನ ಬಂದು ಹಾಲೆಲ್ಲ ಕರೆದು ಟಿಫಿನ್ ಮಾಡಿ ನಾವು ಹೋಗೋದು ಅಲ್ಲಿಗೆ. ಅಲ್ಲಿ ನಡ್ಕೊಂಡು ಹೋಗಿ ಗದ್ದೆ ಮಧ್ಯದಲ್ಲಿ ಹೋಗುದು. ಆಗ ನನ್ನ ತಂದೆಯ ತಮ್ಮ ಹೇಳ್ತಾ ಇದ್ರು ನಾವು ಹೋಗುವಾಗ, ಈ ಮಕ್ಕಳನ್ನು ಅಲ್ಲಿಗೆ ಆ ಮರದ ಹತ್ರ ಹೋಗ್ಲಿಕ್ಕೆ ಬಿಡಬೇಡಿ, ಏನು ಗಲೀಜು ಮಾಡ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿ. ಆವಾಗ ಚಿಕ್ಕವರಿದ್ದಾಗ ಆಗ ನಾವೀಗ ಗದ್ದೆಯ ಕಟ್ಟಬುಣಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಕೆಲವು ಬಾವಿಯಲ್ಲಿ ನೀರು ಸೇರ್ತಾ ಇರ್ತಾರೆ. ಅವ್ರ ಹತ್ರ ನಾವಲ್ಲ, ಅವ್ರು ತಮಾಷೆಯಲ್ಲಿ ಮಾತಾಡಿಕೊಂಡು ಹೋಗ್ತಾರೆ. ಮತ್ತೆ ಕೆಲವು ಕಟ್ಟಬುಣಿಯದು ಈ ಗದ್ದೆಯಲ್ಲಿ ಬೇರೆಯವರ ಗದ್ದೆ ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಅವ್ರ ಹತ್ರ ಮಾತಾಡಿಕೊಂಡು ಹೋಗುದು. ಹೋಗಿ 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 ನಮ್ಮಲ್ಲಿಗೆ ಮುಟ್ಟಬೇಕು. ಆಗ ನಾನೀಗ ಕೇಳಿದ ನೆನಪಿದೆ, ಅದು ನಮ್ಮನ್ನಲ್ಲಿ ಹೋಗ್ಬಾರ್ದು ಅಂತ ಹೇಳಿದಾರಲ್ಲ, ಯಾಕೆ ಅಂತೆಲ್ಲ ನಾನು ಕೇಳುವಂಥದ್ದು. ಆಗ ಹೇಳಿಲ್ಲ, ಅಲ್ಲಿ ಹೋದ್ರೆ ನಿಮ್ಮ ಮನೆಗೆ ಹಾವು ಬರ್ತದೆ, ಅದು ಬರ್ತದೆ ಅಂತ ಈ ಕೆಲಸದವ್ರು ಹೇಳ್ತಾ ಇದ್ರು. ನಾವು ಬೆಳಿಗ್ಗಿಂದ ಅಲ್ಲಿ ಹೋಗಿ ಅವ್ರಿಗೆಲ್ಲ ಅಸಿಸ್ಟ್ ಮಾಡೋದು, ಈ ನೀರು ಕಟ್ಟುದ್ರಲ್ಲಿ ಮತ್ತು ನೀರು ಬಿಸಾರದ್ರಲ್ಲಿ ಅಥವಾ ಮಾವಿನಕಾಯಿ ಇಕ್ಕುದ್ರಲ್ಲಿ, ನೇಜಿ ಅವ್ರು ನಡೆದ ನಾವು ನೋಡುದು ಅಷ್ಟೇ. ಮತ್ತೆ ಅಲ್ಲೇ ಒಂದು ಇದರಲ್ಲಿ ಮಧ್ಯಾಹ್ನದ ಊಟ, ಬಿಸಿ ಬಿಸಿ ಗಂಜಿ ಊಟ ಮತ್ತು ಡ್ರೈ ಫಿಶ್ ಇದ್ದು. ಈಗ ಆಸೆ ಆಗ್ತದೆ ನನಗೆ, ಈಗ ಆಸೆ ಆಗ್ತದೆ. ಏನ್ ಆಸೆ ಆಗತ್ತೆ ಇವಾಗ? ಅಲ್ಲ, ಅವತ್ತಿನ ಗಂಜಿ ಮತ್ತು ನುಗ್ಗೆಲ್ ಮೀನು ಅದಕ್ಕೊಂದು ಕಾಯಿ ಮೆಣಸು ಹಾಕಿ ತೆಂಗಿನ ಹಾಕಿ ಗುದ್ದಿ ಕೊಡ್ತಾ ಇದ್ರು. ನೋಡಿ, ಒಂದು ರೆಸಿಪಿ ಬಂದಿದೆ. ಒಣಗಿದ ಮೀನಿಗೆ ಅದನ್ನು ಕಲ್ಲಲ್ಲಿಟ್ಟು ಹಸಿ ಮೆಣಸು ಮತ್ತು ತೆಂಗಿನೆಣ್ಣೆ ಹಾಕಿ ಅದನ್ನು ಜಸ್ತಾರೆ. ಅದನ್ನ ಬಿಸಿ ಬಿಸಿ ಗಂಜಿ ನಮಗೆ ಮಧ್ಯದಲ್ಲಿ ಎಲ್ಲರ ಜೊತೆ ಕೆಲಸದ ಜೊತೆ ಎಲ್ಲ ನಾವು ಊಟ ಮಾಡುದು. ನಾಳೆ ಇದು ಫುಡ್ ವ್ಲಾಗ್ ಅಲ್ಲಿ ಟ್ರೆಂಡ್ ಆಗುತ್ತೆ. ಅದನ್ನ ಈ ರೆಸಿಪಿ ಖಾದರ್ ಅವರ ರೆಸಿಪಿ ಇದು ಸ್ಪೀಕರ್ಸ್. ಮತ್ತೆ ಅಲ್ಲಿ ಒಂದು ಮಾವಿನಕಾಯಿ ಮರ, ಅದು ಬಹಳ ಬ್ಯೂಟಿಫುಲ್, ಇಷ್ಟದವ್ರದ್ದು. ಅದನ್ನು ಕಾಯಿ ಮೆಣಸು ನೀರಿಗೆ ಹಾಕಿ ಅದರ ಒಂದು ಅದಕ್ಕೆ ಏನ್ ಹೇಳ್ತಿದ್ರು ಇದ್ರೆ ಇದು ಮಾವಿನಕಾಯಿ ಬಜ್ಜಿ ಅಂದ್ರೆ ಬೇಯಿಸ್ಲಿಕ್ಕೆ ಏನಿಲ್ಲ, ಉಪ್ಪು ಮುಂಚೆ ಅದಕ್ಕೆ ಬೇಯಿಸೇನಕ್ಕಿಲ್ಲ, ಅದನ್ನೇ ಸ್ಕ್ವೀಸ್ ಮಾಡಿ ಅದಕ್ಕೆ ಕಾಯಿ ಮೆಣಸು ಮತ್ತೆ ಉಪ್ಪು ಹಾಕಿ ಅದು ಈಗ ಆಸೆ ಆಗ್ತದೆ. ಬಾಯಲ್ಲಿ ನೀರು ಬರುತ್ತೆ. ಆಕ್ಚುಲಿ ಎಷ್ಟು ಆ ಬೆಳ್ಳುಳ್ಳಿ ಮತ್ತೆ ಮೆಣಸು ಉಪ್ಪು ಎಂತ ಟೇಸ್ಟ್ ಅಲ್ಲ ಅದು. ಆಮೇಲೆ ನಮ್ಮ ಮಂಗಳೂರು ಸೈಡ್ ಅವರಿಗೆ ಒಂದು ಸ್ಪೆಷಲ್ ಅಂದ್ರೆ, ನೀವು ಎಷ್ಟೇ ಮೃಷ್ಟಾನ್ನ ಭೋಜನ ಮಾಡಿ ಆ ಕುಚ್ಚಲಕ್ಕಿ ಗಂಜಿ ಒಂದ್ ಹೊತ್ತು ತಿಂದಿಲ್ಲ ಅಂತಂದ್ರೆ ಅದೇನೋ ಒಂಥರ ಸಂಕಟ ಅದು. ಆಮೇಲೆ ಅದಕ್ಕೆ ಏನೂ ಬೇಡ, ಅದಕ್ಕೆ ಮತ್ತೆ ಆಗ ನಾವು ಕೇಳ್ತೇವೆ ಯಾಕೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿ ಇದರಲ್ಲಿ. ಆಗ ಹೇಳ್ತಿದ್ರು. ಸೊ ನಾನು MLA ಆದ ನಂತರ, ಎಷ್ಟೋ ವರ್ಷ ಆದ ನಂತರ ಒಬ್ಬರು ಓಡೋಡಿಕೊಂಡು ಬರ್ತಾರೆ, ಒಂದು ಆಫೀಸರ್ ಫೋನ್ ಮಾಡಿದ. ನಾನು ಬನ್ನಿ, ಅವ್ರಿಗೆ ನಾನು DF ಆಗಿದ್ದೇನೆ, ನಾನೇನು ಟ್ರಾನ್ಸ್ಫರ್ ಯಾವುದಕ್ಕೆ ಬಂದಿದೆ ಅನಿಸಿದ್ದೆ. ನನ್ನ ಅಜ್ಜನಿಂದ ನಿಮ್ಮ ಅಜ್ಜನವರು ಇದು ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ ಲ್ಯಾಂಡ್ ಅವತ್ತಿನ ಕಾಲದಲ್ಲಿ, ಈ ತೋಟವನ್ನು. ಅಲ್ಲಿ ನಮ್ಮ ಕುಟುಂಬದ ನಾಗಬನ ಇದೆ, ನಮ್ಗೆ ಅದು ಸಹ ಒಂದು ಉದ್ಧಾರ ಮಾಡಿದ್ರೆ ನಾವು ಯಾರು ಕೂಡ ಆಗುವುದಿಲ್ಲ ಅಂದರೆ ನಮ್ಮ ಅಷ್ಟೊಂದು ತೋರಿಸಿಕೊಟ್ಟು, ಅದಕ್ಕೆ ನಮಗೆ ಆ ಜಾಗ ಅದೊಂದು ಪೀಸ್ ಬೇಕು, ನಾವು ಅದರ ದುಡ್ಡು ಬೇಕು ಕೊಡ್ತೇವೆ ಅಂತೇಳಿ. ಎಷ್ಟು ಹೋಗ್ತೇವೆ ನನಗೆ ಸಡನ್ ನೆನಪಾಯಿತು ಹೇಳಿದ್ದು. ನಾನು ನನ್ನ ಮ್ಯಾನೇಜರ್ಗೆ ತಕ್ಷಣ ಫೋನ್ ಮಾಡಿ ಹೇಳಿದೆ, ನೋಡಿ ಈಗ ಬರ್ತಾರೆ, ಅವ್ರಿಗೆ ಎಷ್ಟು ಜಾಗ ಬೇಕು ಅಷ್ಟು ಫ್ರೀಯಾಗಿ ಕೊಡಿ ಅಂತೇಳಿ. ಅಷ್ಟು ಫ್ರೀಯಾಗಿ ಕೊಟ್ಟೆ. ಅವರು ಚೆನ್ನಾಗಿ ಮಾಡಿ ಈಗ ಪ್ರತಿ ವರ್ಷ ಅದಕ್ಕೆ ಪೂಜೆ ಹೊತ್ತೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಈ ದೈವ ನಾಗ ಇದ್ರ ಮೇಲೆ ತಾವು ಅಷ್ಟು ನಂಬಿಕೆ ಇಟ್ಟಿದ್ದೀರಾ? ಹೌದು, ಹಾಗಂದ್ರೆ ಸಂಸ್ಕೃತಿ ಅಲ್ಲ. ನೋಡಿ ಊರಿನ ಸಂಸ್ಕೃತಿಯ ಪರಂಪರೆ ನಾವು ಅದಕ್ಕೆ ಜಾತಿ ಧರ್ಮವನ್ನ ಮೀರಿ ಗೌರವ ಕೊಡ್ಲೇಬೇಕು. ನೋಡಿ, ನಮ್ಮ ಧರ್ಮವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಆಚರಿಸ್ಬೇಕು, ನಮ್ಮ ಸಂಸ್ಕೃತಿಯನ್ನು ನಾವು ಗೌರವಿಸ್ಬೇಕು, ಅಲ್ವಾ? ನಮ್ಮ ಧರ್ಮ ನಾವು ಆಚರಿಸೋದು, ಸಂಸ್ಕೃತಿ ಆ ಊರ ಸಂಸ್ಕೃತಿ ಒಗ್ಗಿಕೊಂಡು ನಾವು ಹೋಗ್ಬೇಕು, ಜೀವಿಸ. ಆಗ ಮಾತ್ರ ವಿಶ್ವಾಸ ಬರ್ತವೆ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಹಿಂದಿಂದಲೂ ಕೂಡ ನನಗೆ
ಈ ಜೀವನದ ವ್ಯಕ್ತಿತ್ವದಲ್ಲಿ ಬಂದಿದೆ, ಅದು ರಾಜ್ಯಕ್ಕಿಂತ ಬಂದದಂತಲ್ಲ. ಓಕೆ ಕೆಲವರು ಎನಿಸ್ತಾ ಇದ್ದು ರಾಜ್ಯಕ್ಕಿಂತ ಬಂದಂತೇಳಿ. ನಾನು ಹೇಳ್ದೆ ಅಲ್ಲಿ ರಾಜ್ಯಕ್ಕೆ ಅಲ್ಲ ಮಾರ, ಇದು ಹೋಗ್ಬೇಕು. ನಾನು ಮಣ್ಣಾದಾಗ ಮಾತ್ರ ಮಣ್ಣಾಗುವುದಲ್ಲದೆ ಇಲ್ಲದಿದ್ದೆಲ್ಲವೂ ಕೂಡ ಅಲ್ಲ ಈ ಒಂದು ನಮ್ದು ವ್ಯಕ್ತಿತ್ವ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ.